ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿ ಮಿತ್ರರೇ, ಈಗಾಗಲೇ ದ್ವಿತೀಯ PUC ಸಾಹಿತ್ಯ ಸಂಪದ ಪಠ್ಯಪುಸ್ತಕದ ಕೊನೆಯ ದೀರ್ಘಗದ್ಯವಾಗಿರುವಂತಹ ಕೃಷ್ಣೇಗೌಡರ ಆಣೆಯ 9 ಅಧ್ಯಾಯಗಳನ್ನು ಕಳೆದ ಅವಧಿಯಲ್ಲಿ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಖಾನ್ ಸಾಹೇಬರು ಒಂದು ಮೀಟಿಂಗನ್ನು ಕರೆದು ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಆನೆಯ ಬಗ್ಗೆ ತೆಗೆದುಕೊಳ್ತಿದ್ರು ಅಂತಕ್ಕಂಥದ್ದನ್ನು ನಾವು ಕಳೆದ ಅವಧಿಯಲ್ಲಿ ಅಧ್ಯಯನ ಮಾಡಿದ್ವಿ. ಪ್ರಸ್ತುತ 10ನೇ ಅಧ್ಯಾಯದಲ್ಲಿ ಅಧ್ಯಾಯ 10ರಲ್ಲಿ ಯಾವೆಲ್ಲ ವಿಚಾರಗಳನ್ನು ಲೇಖಕರು ಹೇಳ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದನ್ನು ನೋಡ್ಕೊಂಡು ಬರೋಣ. ಕೃಷ್ಣೇಗೌಡರ ಆನೆ ಮಠದಲ್ಲಿ ಇರಬೇಕಾದ್ರೆ ಒಬ್ಬ ಆನೆ ಶಾಸ್ತ್ರವನ್ನು ನೋಡುವವನು ಈ ಆನೆಯಿಂದ 5 ಜನ ಪ್ರಾಣ ಕಳೆದುಕೊಳ್ಳುತ್ತಾರೆ ಎಂದು ಹೇಳಿದ್ದ. ನೋಡಿ, ಆ ಮಠಕ್ಕೆ ಒಬ್ಬ ಆನೆ ಶಾಸ್ತ್ರ ನೋಡುವವನು ಬಂದಿದ್ದ. ಕೃಷ್ಣೇಗೌಡರು ಆನೆ ಮಠದಲ್ಲಿ ಇರಬೇಕಾದಂಥ ಸಂದರ್ಭದೊಳಗೆ ಆ ವ್ಯಕ್ತಿ ಬಂದು ಏನು ಹೇಳಿದ್ದ, ಈ ಆನೆಯಿಂದ 5 ಜನ ಪ್ರಾಣವನ್ನ ಕಳ್ಕೊಳ್ತಾರೆ ಅಂತ ತಿಳ್ಕೊಂಡು ಹೇಳಿದ್ದಂತೆ. ಎಷ್ಟು ಜನ? 5 ಜನ. 5 ಜನದ ಪ್ರಾಣಕ್ಕೆ ಅಪಾಯವನ್ನು ತರುವಂಥದ್ದು ಕೃಷ್ಣೇಗೌಡರ ಆನೆ. ಮಠದವರು ಅದನ್ನು ಯಾರಿಗಾದರೂ ದಾಟಿಸಲು ಯೋಚಿಸಿದ್ದಕ್ಕೆ ಇದು ಒಂದು ಕಾರಣ ಇರ್ಬೋದು. ಅಂದ್ರೆ ಮಠದವರು ಯಾಕ ಇವರನ್ನ ಹೊರಗೆ ಹಾಕಿದರು? ವೇಲಾಯುಧ ಮತ್ತು ಆನೆ. ಅದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ, ಈ ಆನೆಯಿಂದ 5 ಜನ ಪ್ರಾಣವನ್ನ ಕಳ್ಕೊಳ್ತಾರೆ ಅಂತಕ್ಕಂಥ ಒಂದು ಸುದ್ದಿ ಬಂತು. ಅದನ್ನ ಆನೆ ಶಾಸ್ತ್ರ ಹೇಳ್ತಾನೆ. ಇದ್ರೊಂದು ಪ್ರಶ್ನೆ ಬರುತ್ತೆ, ಆನೆ ಶಾಸ್ತ್ರ ಹೇಳಿದಂಥ ವಿಷಯ ಯಾವ್ದಪ್ಪ ಅಂತಂದ್ರೆ, ಕೃಷ್ಣೇಗೌಡರ ಆನೆಯಿಂದ ಎಷ್ಟು ಜನ? 5 ಜನ ಪ್ರಾಣವನ್ನು ಕಳ್ಕೊಳ್ತಾರೆ ಅಂತಕ್ಕಂಥ ಹೇಳಿದ್ದ. ವೇಲಾಯುಧ ಇದನ್ನು ಒಂದು ಚೂರು ನಂಬಿರ್ಲಿಲ್ಲ. ವೇಲಾಯುಧ ಅದರ ಬಗ್ಗೆ ಏನಪ್ಪಾ ಅಂತ ಸ್ವಲ್ಪವೂ ಕೂಡ ನಂಬಿಕೆ ಇದ್ದಿಲ್ಲ, ಒಂದು ಚೂರು ಕೂಡ ನಂಬಿರ್ಲಿಲ್ಲ. ಆದ್ರೆ ಕೃಷ್ಣೇಗೌಡರು ಮೀಟಿಂಗ್ ಮುಗಿಸಿಕೊಂಡು ಬಂದು ಅವನಿಗೆ ಈ ಆನೆಯನ್ನು ಹದ್ದು ಬಸ್ನಲ್ಲಿ ಇಡುವುದಕ್ಕೆ ಬಾಯಿಗೆ ಬಂದ ಹಾಗೆ ಯಾರು ವೇಲಾಯುಧನಿಗೆ ಬಹಳಷ್ಟು ಕೃಷ್ಣೇಗೌಡ ಸಿಟ್ಟಾದ. ಯಾಕಂದ್ರೆ ಇಲ್ಲಿವರೆಗೂ ಆ ಒಂದು ಸಭೆಯೊಳಗ ಸಾಕಷ್ಟು ಬಯಸಿಕೊಂಡು ಆನೆಯ ಬಗ್ಗೆ ಅನುಕಂಪಿಲ್ಲದೆ ಎಷ್ಟೋ ಜನ ಬೈದಿರ್ತಾರೆ. ಆನೆಯನ್ನು ಸೂಟ್ ಮಾಡಬೇಕು ಅನ್ನುವಷ್ಟರ ಮಟ್ಟಿಗೆ ಎಲ್ಲರೂ ಹೇಳಿದ್ರು. ಅದಕ್ಕೋಸ್ಕರ ಆ ಕೃಷ್ಣೇಗೌಡ ಬಂದು ಈ ಆನೆಯನ್ನು ಸಾಕುವಂತ ಮಾವುತ ವೇಲಾಯುಧನಿಗೆ ಎಲ್ಲ ವಿಚಾರಗಳನ್ನು ಹೇಳಿ ಅದನ್ನ ಹದ್ದು ಬಸ್ನಲ್ಲಿ ಇರ್ಲಿಕ್ಕೆ ಆಗುದಿಲ್ಲ ನಿನಗೆ ಅದು ತಿಳ್ಕೊಂಡು ಬಹಳಷ್ಟು ಬೈತಾನೆ. ಬೈದ ಮೇಲೆ ಆನೆ ಶಾಸ್ತ್ರವನ್ನು ಆಡಿದ ಮಾತುಗಳ ಮೇಲೆ ನಂಬಿಕೆ ಬರೆದಿದ್ರು ಜ್ಞಾಪಕಕ್ಕೆ ಬಂತು. ಆನೆ ಶಾಸ್ತ್ರ ಹೇಳಿದಂತ ಮಾತು ಅದು ಸುಳ್ಳಂತ ಇವ ನಂಬಿದ್ರು ಕೂಡ ಅದು ಎಷ್ಟೋ ಸಲ ಅವ ಆಡಿದ ಮಾತುಗಳ ಮೇಲೆ ನಂಬಿಕೆ ಇಲ್ಲ. ಆದ್ರೆ ಅದು ಪುನಃ ಆ ವೇಲಾಯುಧನ ತಲೆಯೊಳಗೆ ಜ್ಞಾಪಕಕ್ಕೆ ಬಂತು. ಅವನು ಲೆಕ್ಕ ಹಾಕಿದ, ಇಲ್ಲಿವರೆಗೂ ಆನೆ ದಿಸೆಯಿಂದ ಸತ್ತರೆಂದು ಜನಗಳು ದೂರುತ್ತಿರುವುದು ಎಷ್ಟೋ ಜನ ಆನೆಗಳ ದಿಸೆಯಿಂದ ಎಷ್ಟೋ ಮಂದಿ ಸಾಯ್ತಾ ಇದ್ದಾರೆ ಅಂತ ತಿಳ್ಕೊಂಡು ಎಷ್ಟೋ ಜನ ಹೇಳ್ತಾ ಇದ್ದಾರೆ. ಆದ್ರೆ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ ಸತ್ತಿದ್ದನ್ನು ಯಾವುದೇ ರೀತಿಯಿಂದ ಯೋಚಿಸಿದ್ರು ಆನೆ ಲೆಕ್ಕಕ್ಕೆ ಜಮಾ ಹಾಕುವುದು ಹೇಗೆ ಅಂತ ತಿಳಿಯಲಿಲ್ಲ. ಅದು ಕ್ಲೀನರ್ ಕೃಷ್ಣ, ಡ್ರೈವರ್ ಅಬ್ಬಾಸ ಬಿಡಿಯನ್ನು ಸೇರ್ಬೇಕಾದಾಗ ತಾವೇ ಸ್ವತಃ ಸತ್ತಿದ್ರು. ಆದ್ರೆ ಅದನ್ನ ತಂದು ಆನೆಗೆ ಜಮಾ ಹಾಕುವುದು ಸರಿ ಇಲ್ಲ, ಹೆಂಗ ಅಂತ ತಿಳಿಯಲಿಲ್ಲ. ಏಕೆಂದ್ರೆ ಲಾರಿಯಲ್ಲಿ ಬರುತ್ತಿದ್ದ ಕಳ್ಳ ಮಾಲನ್ನ ಶಿವೇಗೌಡರ ಸಾಮಿಲಲ್ಲಿ ಅನ್ಲೋಡ್ ಮಾಡಲು ಆನೆಯೊಂದಿಗೆ ವೇಲಾಯುಧ ಸಾಮಿಲ್ನಲ್ಲೇ ಕುಳಿತಿದ್ದ. ಇಲ್ಲೊಂದು ವಿಚಾರವನ್ನು ಕೂಡ ಹೇಳ್ತಾರೆ. ಯಾಕಂದ್ರೆ ಲಾರಿಯಲ್ಲಿ ಬರ್ತಿರುವಂತಹ ಕಳ್ಳ ಮಾಲನ್ನ ಶಿವೇಗೌಡರ ಸಾಮಿಲ್ನಲ್ಲಿ ಅನ್ಲೋಡ್ ಮಾಡಲು ಆನೆಯೊಂದಿಗೆ ವೇಲಾಯುಧ ಸಾಮಿಲ್ನಲ್ಲಿ ಕಾಯ್ತಾ ಇರ್ತಾನೆ. ಹೀಗಾಗಿ ಅವ್ರು ಸತ್ತಂತ ಮುಖ್ಯ ವಿಚಾರ ಏನು ಅನ್ನೋದು ಈ ವೇಲಾಯುಧನಿಗೆ ಗೊತ್ತಿತ್ತು. ಆದ್ರೆ ಈ ವಿಷಯ ಹೇಳಿ ಆನೆಗೂ ಇದಕ್ಕೂ ಸಂಬಂಧವಿಲ್ಲವೆಂದು ಯಾರಿಗೂ ಹೇಳುವಂತೆ ಇರಲಿಲ್ಲ. ಆನೆಗೂ ಮತ್ತು ಈ ವಿಷಯಕ್ಕೂ ಯಾವುದೇ ಸಂಬಂಧ ಇಲ್ಲ ಹಂಗಂತ ಯಾರ ಮುಂದೆ ಹೇಳುವಂತೂ ಇರಲಿಲ್ಲ. ಯಾಕಂದ್ರೆ ಈ ವ್ಯವಹಾರ ಅಂತದ್ದು, ಯಾಕಂದ್ರೆ ರಾತ್ರಿ ನಡೆಯುವಂತ ವ್ಯವಹಾರ ಇದು. ಕಳ್ಳ ನಾಟವನ್ನ ಸಾಗಿಸುವಂಥದ್ದು, ಅದಕ್ಕೆ ಆನೆಯನ್ನು ಕರ್ಕೊಂಡು ಶಿವೇಗೌಡ ಸ್ವಾಮಿಗೆ ಅದನ್ನ ಇಳಿಸ್ಲಿಕ್ಕೆ ಕರ್ಕೊಂಡು ಹೋಗಿರುವಂಥದ್ದು, ಆ ಜೊತೆಯಾಗಿ ವೇಲಾಯುಧ ಹೋಗಿರುವಂಥದ್ದು, ಇವೆಲ್ಲ ಸರ್ಕಾರಕ್ಕೆ ವಿರುದ್ಧವಾದ ಕೆಲಸಗಳನ್ನ ಇವರು ರಾತ್ರಿ ಏನ್ ಮಾಡ್ತಿರಪ್ಪ ಅಂತಂದ್ರೆ ಈ ವ್ಯಕ್ತಿಗಳೆಲ್ಲ ಮಾಡ್ತಿದ್ರು ಅಂತಕ್ಕಂಥದ್ದು. ಆದ್ರೂ ಕೃಷ್ಣೇಗೌಡರು ಬೈದಿದ್ದರಿಂದ ಇವತ್ತು ಲಾಯದಲ್ಲೇ ಮಲಗಿ ಅದೇನಾದ್ರೂ ಕಳ್ಳತನದಲ್ಲಿ ಹೊರ ಹೋಗುವುದನ್ನು ಕಂಡ್ರೆ ಸರಿಯಾಗಿ ಚೆಚ್ಚಿ ಬುದ್ಧಿ ಕಲಿಸಲು ತೀರ್ಮಾನಿಸಿದ್ದ. ನೋಡಿ, ಕೃಷ್ಣೇಗೌಡರು ಆನೆಯ ಲಾಯದಲ್ಲೇ ಇರಬೇಕಂತ ತಿಳ್ಕೊಂಡು ಯಾವಾಗ ಹೇಳಿದ್ರು ಅವತ್ತ ಲಾಯದಲ್ಲೇ ಮಲ್ಕೊಂಡ. ಯಾರು ವೇಲಾಯುಧ ಅದನ್ನ ಕಾಕೋತ ಮಲ್ಕೊಂಡ. ಒಂದ್ ವೇಳೆ ಹೊರಗೆ ಹೋದ್ರೆ ಅದನ್ನ ಚಚ್ಚಿ ಅದನ್ನ ಬುದ್ಧಿ ಕಲ್ಸಕ್ಕ ತೀರ್ಮಾನ ಮಾಡ್ಕೊಂಡು ಅಲ್ಲೇ ಮಲ್ಕೊಂಡ. ಅದು ಒಮ್ಮೆ ಕಾಡಿಗೆ ಹೋಗಿ ಬಂದಾಗಲಿಂದ ಏನೋ ದುರ್ಬುದ್ಧಿ ಶುರುವಾಗಿದೆ. ಅದು ಕಾಡಿಗೆ ಒಂದ್ಸಲ ಹೋಗಿ ಬಂದ ನಂತರ ಅದಕ್ಕೊಂದು ಏನೋ ದುರ್ಬುದ್ಧಿ ಶುರುವಾಗಿದೆ.
ಎಂದು ಅವರಿಗೆ ಶಂಕೆಯೂ ಕೂಡ ಮೂಡಿತು ಅಂತಕ್ಕಂಥದ್ದು. ಆನೆ ಲಾಯದಲ್ಲಿ ಮಲಗಲು ಹೋಗುತ್ತೇನೆ ಎಂದು ಹೇಳಿದಾಗ ಅವನ ಹೆಂಡತಿ ರೇಗಿದಳು. ಆನೆ ಲಾಯದಲ್ಲಿ ಮಲಗೋಕೆ ಹೋಗ್ತೇನೆ ಅಂದಾಗ ಅವನ ಹೆಂಡತಿಗೆ ಬಹಳಷ್ಟು ಸಿಟ್ಟು ಬರ್ತದ, ರೇಗ್ತಾಳ. ಯಾಕಂದ್ರೆ ಮದುವೆಯಾಗಿ ಹೊಸತನದಲ್ಲಿ ಮಕ್ಕಳು ಮರಿ ಏನೂ ಇರೋದಿಲ್ಲ ಅವಳಿಗೆ. ಹೀಗಾಗಿ ಗಂಡನ ಬಗ್ಗೆ ಸಾಕಷ್ಟು ಕೋಪಗೊಳ್ತಾಳೆ. ವೇಲಾಯುಧ ರಾತ್ರಿ ಸಾಮಾನಿಗೆ ಅನ್ಲೋಡ್ ಮಾಡಲು ಆನೆ ಕರೆದುಕೊಂಡು ಹೋಗಬೇಕಾದುದಕ್ಕೆ ಅವಳು ಗೊನಗಾಡುತ್ತಿದ್ದಳು. ರಾತ್ರಿ ಆನೆಯನ್ನು ಕರ್ಕೊಂಡು ಹೋಗ್ಬೇಕಾದಂತ ಸಂದರ್ಭದಲ್ಲಿ ಕೂಡ ಆಕೆ ಗೊನಗಾಡ್ತಾ ಇದ್ಲು, ಚೀರಾಡ್ತಾ ಇದ್ಲು. ವೇಲಾಯುಧನ ಬಗ್ಗೆ ಸಾಕಷ್ಟು ಏನಾಗಿತ್ತಪ್ಪ ಅಂತಂದ್ರೆ ಸಿಟ್ಟಿತ್ತು, ಕೋಪ ಇತ್ತು. ಈಗ ಲಾಯಕ್ಕೆ ಮಲಗಲು ಹೋಗುತ್ತೇನೆಂದು ಕೇಳಿ ಆಕೆಗೆ ಬಹಳಷ್ಟು ಬೇಸರವಾಗಿ ಒಂದು ಮಾತನ್ನು ಕೂಡ ಹೇಳ್ತಾಳೆ. ಏನಂತ ಹೇಳ್ತಾಳೆ ಅಂತಂದ್ರೆ, ಆನೆ ಜೊತೆ ಮಲಗುತ್ತೀಯ, ನೀನ್ ಯಾವ ಗಂಡಸು ಎಂದು ಹೀಯಾಳಿಸಿದಳು. ಆನೆ ಜೊತೆ ಮಲ್ಕೊಳಕ್ ಹೋಗ್ತೀಯ, ಗೊತ್ತಾಗುದಿಲ್ಲ ನಿನಗೆ ಅದು ತಿಳ್ಕೊಂಡು ಹೆಂಡತಿ ಏನ್ ಮಾಡಿದ್ಲು, ತನ್ನ ಗಂಡನಾದ ವೇಲಾಯುಧನಿಗೆ ಕೇಳ್ತಾಳೆ. ಅಂದ್ರೆ ಇದೊಂದು ಸಂದರ್ಭಕ್ಕೆ ಬರುವ ಪ್ರಶ್ನೆ. ಆನೆ ಜೊತೆ ಮಲಗುತ್ತೀಯ, ನೀನ್ ಯಾವ ಗಂಡಸು ಅಂತ ತಿಳ್ಕೊಂಡು ಕೇಳ್ತಾಳೆ. ಇದನ್ನ ವೇಲಾಯುಧನ ಹೆಂಡತಿ ವೇಲಾಯುಧನ ಕೇಳ್ತಾಳೆ. ಯಾವಾಗಪ್ಪ ಅಂತಂದ್ರೆ ರಾತ್ರಿ ಆ ಲಾಯದಲ್ಲಿ ಮಲಗಲಿಕ್ಕೆ ಆನೆ ಹತ್ತಿರ ಹೋಗ್ಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಈ ಮಾತನ್ನ ಅವನ ಹೆಂಡತಿ ಹೇಳ್ತಾಳೆ ಅಂತಕ್ಕಂಥದ್ದು. ಆನೆಯ ಕಾಲಿನ ಉಗುರುಗಳ ಬಳಿ ಅಂಕುಶದಿಂದ ತಿವಿದರೆ ಅದಕ್ಕೆ ಪ್ರಾಣವೇ ಹೋಗುವಷ್ಟು ನೋವಾಗುತ್ತದೆ ಎಂದು ಆ ಭಯಂಕರ ನೋವಿಗೆ 4 ಸಾರಿ ತಿವಿದ್ರೊಳಗೆ ಎಂಥ ಪುಂಡ ಆನೆಯಾದರೂ ಶರಣಾಗಿ ನೆಲದ ಮೇಲೆ ಮಲಗಿ ಬಿಡುತ್ತದೆ ಎಂದು ವೇಲಾಯುಧನ ಅಪ್ಪ ಅವನಿಗೆ ಹೇಳಿದ್ದ. ಹಾಗಾದ್ರೆ ವೇಲಾಯುಧನ ಅಪ್ಪ ಆತನಿಗೆ ಏನ್ ಹೇಳಿದ್ದಪ್ಪ ಅಂತಂದ್ರೆ, ಆನೆಯ ಕಾಲಿನ ಉಗುರುಗಳ ಬಳಿ, ಅದ್ರ ಉಗುರು ಇರ್ತಲ್ಲ ಆನೆಯ ಉಗುರುಗಳು, ಅಲ್ಲಿ ಅಂಕುಶವನ್ನ ತೆಗೆದುಕೊಂಡು ಆನೆಯನ್ನು ಪಳಗಿಸುವಂತ ಸಾಧನ ಅದನ್ನು ತಗೊಂಡು ನಾವು ಏನಾದ್ರೂ ಚುಚ್ಚಿ ಬಿಟ್ರೆ ಅದಕ್ಕೆ ಪ್ರಾಣ ಹೋಗುವಷ್ಟು ನೋವಾಗ್ತದ ಆನೆಗೆ. ಅಷ್ಟೇ ಅಲ್ಲ, ಆ ಭಯಂಕರ ನೋವಿಗೆ ಆನೆ ಏನಾಗ್ತದಂತ 4 ಸಾರಿ ತಿವಿದ್ರೊಳಗಾಗಿ ಎಂಥ ಪುಂಡ ಆನೆ ಆದರೂ ಶರಣಾಗಿ ನೆಲದ ಮೇಲೆ ಮಲ್ಕೊಂಡ್ಬಿಡ್ತದ. ವೇಲಾಯುಧನ ಅಪ್ಪ ಅವನಿಗೆ ಹೇಳಿದ್ದ ಈ ಮಾತನ್ನ. ವೇಲಾಯುಧನಿಗೆ ಅವರಪ್ಪ ಹೇಳಿದ್ದ, ಇವತ್ತು ಆನೆ ಏನಾದ್ರೂ ರಾತ್ರಿ ಲಾಯದಿಂದ ಹೊರಗೆ ಕಾಲಿಟ್ರೆ ಅದಕ್ಕೆ ಅಲ್ಲಿಗೆ ತಿವಿದು ಬುದ್ಧಿ ಕಲಿಸಬೇಕೆಂದು, ಅಲ್ಲಿಗೆ ತಿವಿದು ಅಂತಂದ್ರೆ ಅದರ ಕಾಲಿನ ಉಗುರುಗಳಿಗೆ ತಿವಿದು ಬುದ್ಧಿ ಕಲಿಸ್ಬೇಕಂತ ತಿಳ್ಕೊಂಡು ಇಲ್ಲೇ ವೇಲಾಯುಧ ತಯಾರಾದ. ವೇಲಾಯುಧನಿಗೆ ಹೆಂಡತಿ ಮಾತಿನಿಂದ ಸಿಟ್ಟು ಬಂತು. ವೇಲಾಯುಧನಿಗೆ ಅವತನ ಹೆಂಡತಿ ಅಲ್ಲಲ್ಲ, ಆನೆ ಜೊತೆ ಮಲಗ್ತೀಯ, ನೀನ್ ಯಾವ ಗಂಡಸು ಅಂದಾಗ ಅವನಿಗೂ ಕೂಡ ಆವಾಗ ಸ್ವಲ್ಪ ಕೋಪ ಉದ್ರಿಕ್ತವಾಯಿತು, ಕೋಪ ಬಂತು. ಅಲ್ಲಿ ಸಿಟ್ಟಿನಿಂದ ಮೊದಲು ಆನೆಗೆ ಬುದ್ಧಿ ಕಲಿಸಿ ಆಮೇಲೆ ನಿನಗೆ ಕಲಿಸ್ತೀನಿ ಎಂದು ಜೋರು ಮಾಡಿದ. ಮೊದಲು ಆನೆಗೆ ಬುದ್ಧಿ ಕಲಿಸಿ ಬರ್ತೇನೆ, ಆಮೇಲೆ ನೀವು ಬುದ್ಧಿ ಕಲಿಸ್ತಾ ತಿಳ್ಕೊಂಡು ಹೆಂಡತಿ ಮೇಲೆ ಜೋರು ಮಾಡಿದ. ಹಂಗೆ ಮಾಡು, ನಾನು ಮಾತ್ರ ಚೂರು ತಪ್ಪು ಮಾಡಿದ್ರು ಹೊಡೆದಕ್ಕೆ ಬರ್ತೀಯ, ನಾವು ಸ್ವಲ್ಪ ತಪ್ಪು ಮಾಡಿದ್ರೆ ನಾನು ಹೊಡೆಯಕ್ಕೆ ಬರ್ತೀನಿ. ಆನೆ ಮಾತ್ರ ಏನ್ ಮಾಡಿದ್ರು ಸುಮ್ಮನೆ ಇರ್ತೀಯ, ಅದು ಹೆಣ್ಣಾನೆ ತಿಳ್ಕೋ ಅಂತ ತಿಳ್ಕೊಂಡು ಹೆಂಡತಿ ಏನ್ ಮಾಡಿಲ್ಲಪ್ಪ ಅಂತಂದ್ರೆ ಬಾಯಿಗೆ ಬಂದಂಗೆ ಆ ವೇಲಾಯುಧನಿಗೆ ಹೇಳಿದ್ಲು, ನಾ ತಪ್ಪು ಮಾಡಿದ್ರೆ ಬೈತೀವಿ, ಆನೆ ತಪ್ಪು ಮಾಡಿದ್ರೆ ಸುಮ್ಮನೆ ಇರ್ತೀಯ, ಅಂದ್ರೆ ನನಗಿಂತ ಆನೆ ಮೇಲೆ ನಿನ್ನ ಪ್ರೀತಿ ಹೆಚ್ಚು ನನ್ನ ಅನ್ನುವಷ್ಟು ಮಟ್ಟಿಗೆ ಹೆಂಡತಿ ಇಲ್ಲಿ ಮಾತಾಡ್ತಾ ಇದ್ದಾಳೆ. ಸದರ ಕೊಟ್ಟರೆ ಅದು ಏನ್ ಬೇಕಾದ್ರೂ ಮಾಡುತ್ತೆ ಎಂದು ಮಾರ್ಮಿಕವಾಗಿ ನೋಡಿದಳು. ನೀನು ಸಲಿಗೆ ಕೊಟ್ಟೆ ಅಂದ್ರೆ ಸದರಿ ಅಂದ್ರೆ ಸಲಿಗೆ ಕೊಟ್ಟೆ ಅಂದ್ರೆ ಆನೆ ನಿನಗೆ ಏನ್ ಬೇಕಾದ್ರೂ ಮಾಡುತ್ತಾ ಹುಷಾರಾಗಿರೋ ಅಂತ ತಿಳ್ಕೊಂಡು ಮಾರ್ಮಿಕವಾಗಿ ನಗುತ್ತಾ ಮಾತಾಡ್ಕೊಂತಾಳೆ. ಅವಳ ಚಿತಾವಣೆಯಿಂದ ಶರಾಬು ಕುಡಿಯುತ್ತಿದ್ದ ವೇಲಾಯುಧನಿಗೆ ಕೋಪ ಏರುತ್ತಾ ಹೋಯಿತು. ಅಂದ್ರೆ ಹೆಂಡತಿಯ ಮಾತನ್ನ ಕೇಳಿದ ನಂತರ ವೇಲಾಯುಧನಿಗೆ ಬಹಳಷ್ಟು ಏನಾಯ್ತಪ್ಪ ಅಂತಂದ್ರ ಚಿಂತೆ ಪ್ರಾರಂಭ ಆಯ್ತು. ಆ ಚಿಂತೆಯೊಳಗೆ ಏನ್ ಮಾಡ್ಬೇಕಂತ ತಿಳ್ಕೊಂಡು ಆಕೆ ಅವಳು ಹೇಳಿದಂತ ಹೀಯಾಳಿಸಿದಲ್ಲ, ಆ ಹೀಯಾಳಿಸಿದಂತ ಮಾತುಗಳನ್ನ ಕೇಳಿ, ಆನೆ ಜೊತೆ ಮಲಗ್ತೀಯ, ನೀನ್ ಯಾವ ಗಂಡಸು ಅಂತ ತಿಳ್ಕೊಂಡು ಹೇಳಿದಂತ ಮಾತು ಇರಬಹುದು, ಆನೆ ಸದರಿ ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತದ ಹುಷಾರ ಅಂತ ತಿಳ್ಕೊಂಡು ಹೇಳಿದಂತ ಮಾತು, ನಾ ತಪ್ಪು ಮಾಡಿದ್ರೆ ಸುಮ್ಮನೆ ಇರ್ತೀಯ, ಹೊಡಿಲಿಕ್ಕೆ ಬರ್ತೀಯ, ಆನೆ ತಪ್ಪು ಮಾಡಿದ್ರೆ ಸುಮ್ಮನೆ ಇರ್ತೀಯ, ಎಲ್ಲಾ ವಿಚಾರಗಳು ಅವನಿಗೆ ಬಹಳಷ್ಟು ಈ ಹೆಂಡತಿಯ ಮಾತನ್ನ ಕೇಳಿ ಮನಸ್ಸಿಗೆ ಬೇಸರವಾಗಿ ಮತ್ತೆ 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 ಏನ್ ಮಾಡ್ಲಿಕ್ಕೆ ಅವ ಜಾಸ್ತಿ ಕುಡಿಲಿಕ್ಕೆ ಪ್ರಾರಂಭ ಮಾಡಿದ. ಅವಳ ಚಿತಾವಣೆಯಿಂದ ಶರಾಬು ಕುಡಿಯುತ್ತಿದ್ದ ವೇಲಾಯುಧನಿಗೆ ಕೋಪ ಈ ಸರಾಯಿ ಕುಡಿತಾ ಇರುವಂತ ಸಂದರ್ಭದಲ್ಲಿ ಅವನಿಗೆ ಬಹಳಷ್ಟು ಕೋಪ ಏರ್ತಾ ಹೋಯಿತು. ಆದರೆ ದುರದೃಷ್ಟವಶಾತ್ ಆಗಿದ್ದೇ ಬೇರೆ, ಆದರೆ ದುರದೃಷ್ಟವಶಾತ್ ಇಲ್ಲಿ ಆದಂತ ಘಟನೆಯೇ ಬೇರೆ ಆಯಿತು. ಏನಾಯಿತು? ವೇಲಾಯುಧ ಶರಾಬಿನ ಮತ್ತಿನಲ್ಲಿ ತೂರಾಡುತ್ತಾ ಹೋಗುತ್ತಿರ್ಬೇಕಾದ್ರೆ ಕೃಷ್ಣೇಗೌಡರ ಬೇಲಿ ಹೊರಗೆ ಆನೆ ಅವನ ಕೈಗೆ ಸಿಕ್ಕಿ ಬಿತ್ತು. ಕೃಷ್ಣೇಗೌಡರ ಬೇಲಿ ಹೊರಗ ಒಂದು ಆನೆ ಅವನ ಕೈಗೆ ಸಿಕ್ಕಿ ಬೀಳ್ತದ. ವೇಲಾಯುಧನಿಗೆ ಕೋಪ ನೆತ್ತಿಗೆ ಏರ್ಬಿಡ್ತದ. ಆನೆಯನ್ನ ಸಾಯಿಸ್ಬೇಕಂತ ತಿಳ್ಕೊಂಡು ಹೋಗಿರ್ತಾನೆ, ಆನೆ ಮೇಲೆ ಸಿಟ್ಟಾಗಿ ಹೋಗಿರ್ತಾನೆ. ಕಬ್ಬಿಣದ ಅಂಕುಶ ಎತ್ತಿಕೊಂಡು ಆನೆಯ ಕಾಲು ಉಗುರುಗಳನ್ನೇ ನೋಡುತ್ತಾ ನುಗ್ಗಿದ. ಆನೆ ಉಗುರು ಎಲ್ಲದವಲ್ಲ ನೋಡ್ಕೊಂತ ಆನೆಯ ಉಗುರುಗಳತ್ತ ಗಮನವನ್ನು ಹರಿಸ್ತಾ ಅಂಕುಶವನ್ನು ಹಿಡ್ಕೊಂಡು ಹೋದ. ಯಾರು? ವೇಲಾಯುಧ. ಇಲ್ಲೇನಾಯ್ತು ನೋಡಿ, ಆನೆಯ ಕಾಲು ಉಗುರುಗಳಿಗೆ ಚುಚ್ಚಿಬಿಟ್ರೆ ಎಂತ ಪುಂಡ ಆನೆ ಆದ್ರೂ ಕೂಡ ಮಲಗಿ ಬಿಡ್ತದಂತ ತಿಳ್ಕೊಂಡು ವೇಲಾಯುಧನ ಅಪ್ಪ ಹೇಳಿದ್ನಲ್ಲ, ಆ ಪ್ರಕಾರವಾಗಿ ಈತ ಅಂಕುಶವನ್ನ ತೆಗೆದುಕೊಂಡು ಅದಕ್ಕೆ ಚುಚ್ಚಲಿಕ್ಕೆ ಹೋದ.
ಮನುಷ್ಯನ ಹಣೆಬರವನ್ನ ಎಷ್ಟು ಸೂಕ್ಷ್ಮ ಸಂಗತಿಗಳು ನಿಯಂತ್ರಿಸುತ್ತವೆ ನೋಡಿ. ಮನುಷ್ಯನ ಹಣೆಬರವನ್ನ ಎಷ್ಟು ಸಣ್ಣ ಸೂಕ್ಷ್ಮ ಸಂಗತಿಗಳು ನಿಯಂತ್ರಣ ಮಾಡ್ತವೆ ಎಂದು ಯೋಚಿಸಿದರೆ ಆಶ್ಚರ್ಯ ಆಗ್ತದೆ. ಆಶ್ಚರ್ಯ ಈ ಪದದ ತತ್ವ ರೂಪ ಅಚ್ಚರಿ ಅಂತಕ್ಕಂಥ ಅರ್ಥವನ್ನು ಕೊಡ್ತದೆ. ಮಕ್ಕಳಿಲ್ಲದ ವೇಲಾಯುಧನಿಗೆ ಮನಸ್ಸಿನಲ್ಲಿ ಆಳದಲ್ಲಿ ಏನೇನೋ ಅಳಕುಗಳಿತ್ತೋ ಗೊತ್ತಿಲ್ಲ. ಆತನಿಗೆ ಮಕ್ಕಳು ಇದ್ದಿಲ್ಲ. ಆ ಮಕ್ಕಳು ಆಗದೆ ಇದ್ದದ್ರಿಂದ ಹೆಂಡತಿ ಕೂಡ ಅಷ್ಟೊಂದು ಬೈದು ಕಳಿಸಾಳೇನೋ. ಅದಕ್ಕೋಸ್ಕರ ಆ ಹೆಂಡತಿ ಹೇಳಿದಂತ ಮಾತುಗಳು, ಆತನಿಗೆ ಮಕ್ಕಳು ಇಲ್ಲದೇ ಇರುವಂತಹ ಒಂದು ಸಂದರ್ಭ, ಹೀಗಾಗಿ ಅವನ ಬಹಳಷ್ಟು ಕುಡಿತಾ ಇದ್ದಾನೆ. ಅವತ್ತು ಕೃಷ್ಣೇಗೌಡನ ಹೆಣ್ಣಾನೆ ಹುಡುಕಿಕೊಂಡು ಕಾಡಿನ ಆನೆಗಳು ಊರಿಗೆ ಬಳಿ ಸುಳಿದಾಡಿದ್ದು ಅವನಿಗೆ ಆನೆಯ ಮೇಲೆ ದ್ವೇಷ ಸಾಧನೆ ಮಾಡಲು ಪ್ರೇರಣೆ ಆಯಿತೋ ಏನು. ಅಂದ್ರೆ ಈ ಕೃಷ್ಣೇಗೌಡರ ಆನೆಯನ್ನು ಹುಡುಕಿಕೊಂಡು ಕಾಡಿನ ಆನೆಗಳು ನಾಡಿಗೆ ಬರ್ಲಿಕ್ಕಿದ್ದು, ಕಾಡಿನ ಆನೆಗಳು ಊರ್ ಕಡೆ ಬರ್ಲಿಕ್ಕಿದ್ದು, ಇದೇ ಒಂದು ದ್ವೇಷ ಮಾಡ್ಲಿಕ್ಕೆ ಆತನ ಮನಸ್ಸು, ವೇಲಾಯುಧನ ಮನಸ್ಸು ಸಾಧನೆ ಮಾಡ್ಲಿಕ್ಕೆ ಪ್ರೇರಣೆ ಆಯಿತೋ ಏನೋ ಗೊತ್ತಿಲ್ಲ. ಮಠದವರು ಇವನನ್ನು ಓಡಿಸಿದಾಗ ಆ ಆನೆ ಊಟ ಬಿಟ್ಟು ಸೊರಗಿದ್ದು ಈಗ ಕಾಡಿಗೆ ಹೋಗಿ ಬಂದುದರಿಂದ ಅದು ದೊಡ್ಡ ಅಧಿಕ ಪ್ರಸಂಗವಾಗಿ, ಅಧಿಕ ಪ್ರಸಂಗ ಅಂತಂದ್ರೆ ಹಿರಿಯರು ಮಾತನಾಡುವಂತ ಸಂದರ್ಭದಲ್ಲಿ ನಾವು ನಡಕ್ ಮಾತಾಡಿದ್ರೆ ಅದಕ್ಕೆ ಅಧಿಕ ಪ್ರಸಂಗ ಅಂತ ಕರೀತೀವಿ. ಅದಕ್ಕೆ ಅಧಿಕ ಪ್ರಸಂಗತನ ಅಂತಂದ್ರೆ ನಡಿ ಬಾಯಿ ಹಾಕುವುದು ಅಂತ ಅರ್ಥ ಕೊಡುತ್ತೆ. ಇದೊಂದು ನುಡಿಗಟ್ಟು ಅಂತಕ್ಕಂಥದ್ದನ್ನ ಗಮನದಲ್ಲಿಟ್ಟು, ಅಧಿಕ ಪ್ರಸಂಗಿಯಾಗು ಅಂದ್ರೆ ನುಡಿಗಟ್ಟು ಅಂತ ಒಂದು ಅರ್ಥವನ್ನು ಕೊಡ್ತದೆ. ಈ ನುಡಿಗಟ್ಟಿನ ಅರ್ಥ ಏನಪ್ಪಾ ಅಂತಂದ್ರೆ ಅಧಿಕ ಪ್ರಸಂಗತನ ಮಾಡು ಅಂತಂದ್ರೆ ಇನ್ನೊಬ್ಬರು ಮಾತನಾಡುವಂತ ಸಂದರ್ಭದಲ್ಲಿ ನಾವು ನಡಕ್ ಬಾಯಿ ಹಾಕಿದ್ರೆ ಅದಕ್ಕೆ ಅಧಿಕ ಪ್ರಸಂಗತನ ಅಂತ ನಾವು ಕರಿತೀವಿ. ಹೀಗಾಗಿ ಈ ಕೃಷ್ಣೇಗೌಡರ ಆನೆ ನಡುವೆ ಅಧಿಕ ಪ್ರಸಂಗಿತನ ಮಾಡ್ತಾ ಇದೆ. ಏನ್ ಮಾಡ್ತಿದನ, ಹೇಗಾದ್ರೂ ಮಾಡಿದನ ಹೊರಗ ಹಾಕಬೇಕು ಅಂತ ತಿಳ್ಕೊಂಡು ಕೂಡ ಇಲ್ಲೇ ಕೃಷ್ಣೇಗೌಡ ಏನು ವೇಲಾಯುಧನಿಗೆ ಬಹಳಷ್ಟು ಕೋಪ ಬಂದು ಮತ್ತೊಂದು ವಿಚಾರವನ್ನು ಹೇಳ್ತಾನೆ. ಆ ಆನೆಯ ಮಾವುತ ಆಗಿದ್ದರಿಂದಲೇ ಇವನಿಗೆ ಸಂಬಳ ಸಿಗುತ್ತಿದ್ದರೂ ಅದು ಹೆಣ್ಣಾನೆಯಾಗಿದ್ದರಿಂದಲೇ. ಆ ಆನೆಯ ಮಾವುತ ಆಗಿದ್ದರಿಂದ ಈತನಿಗೆ ಸಂಬಳ ಸಿಗ್ತಲ್ಲ, ಅದು ವಿಶೇಷ ಅಂತಂದ್ರೆ ಅದು ಹೆಣ್ಣಾನೆಯಾಗಿದ್ದರಿಂದ ಈತನಿಗೆ ಸಂಬಳ ಸಿಗ್ತಾ ಇದೆ ಅಂತ ತಿಳ್ಕೊಂಡು ಕೂಡ, ಯಾಕಂದ್ರೆ ಅದೇ ಸಂಬಳದಿಂದ ತನ್ನ ಜೀವನೋಪಾಯ, ತನ್ನ ಮನೆಯ ಎಲ್ಲ ಖರ್ಚು ವೆಚ್ಚಗಳನ್ನ ನಿಭಾಯಿಸುವಂತ ಶಕ್ತಿಗೆ ಕಾರಣ ಯಾರಂದ್ರೆ ಅದೇ ಕೃಷ್ಣೇಗೌಡರ ಆನೆ ಅನ್ನೋದು ಕೂಡ ಮರಿವ ಹಾಗಿದ್ದಿಲ್ಲ. ಮತ್ತು ಅದನ್ನು ಕರೆದುಕೊಂಡು ಹಗಲೆನ್ನದೆ ರಾತ್ರಿ ಎನ್ನದೆ ವೇಲಾಯುಧ ಕೆಲಸಕ್ಕೆ ಹೋಗಬೇಕಾಗುವುದರಿಂದಲೂ ವೇಲಾಯುಧನ ಹೆಂಡತಿಗೆ ಮಾತ್ರ ಒಂದು ರೀತಿಯ ವಿಚಿತ್ರ ಮಾತ್ಸರ್ಯ ಅದರ ಮೇಲೆ ಇದ್ದುದು ನಿಜ. ಯಾಕಂದ್ರೆ ಹಗಲಿನೂ ಆನೆ ಜೊತೆನ ರಾತ್ರಿನ ಆನೆ ಜೊತೆನ ಇರ್ತಾನನ್ನೋ ಒಂದು ಉದ್ದೇಶಕ್ಕೆ ಆ ಹೆಂಡತಿಗೆ ಬಹಳಷ್ಟು ಏನಾಗಿತ್ತಪ್ಪ ಅಂತಂದ್ರೆ ಮಾತ್ಸರ್ಯ ಬಂದಿತ್ತು, ಅಸೂಯೆ ಬಂದಿತ್ತು, ಹೊಟ್ಟೆ ಕಿಚ್ಚು ಬಂದಿತ್ತು. ಆನೆ ಆದ್ರೆ ಕರ್ಕೊಂಡು ಹೋಗ್ತಾನೆ, ನನ್ನ ನಿಲ್ಲೇ ಬಿಟ್ಟು ಹೋಗ್ತಾನೆ, ಯಾವಾಗಲೂ ಆನೆ ಜೊತೆನೇ ಇರ್ತಾನೆ, ಅದಕ್ಕೆ ಆನೆ ಜೊತೆ ಮಲಗ್ತೀಯ ನೀನ್ ಯಾವ ಗಣಸ ಅಂತ ಹೇಳಿದ್ಲಕ್ಕಿ. ಈ ಎಲ್ಲ ವಿಚಾರವನ್ನ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಬಸುರಿಯಾಗದೆ ವರ್ಷ ಕಳೆದ ಹಾಗೂ ವಿನಾಕಾರಣ ಅವರ ಸಂಸಾರಕ್ಕೆ ಅನ್ನ ಕೊಡುತ್ತಿದ್ದ ಈ ಆನೆ ವಿಷಯದಲ್ಲಿ ಸೂಕ್ಷ್ಮವಾದ ದ್ವೇಷ ಅವಳಲ್ಲಿ ರೂಪುಗೊಳ್ಳುತ್ತಾ ಇತ್ತು. ನೋಡಿ, ಬಸುರಿಯಾಗದೆ ವರ್ಷ ಕಳೆದು, ಒಂದು ವರ್ಷ ಆದ್ರೂ ಮದುವೆ ಆಗಿ ಒಂದು ವರ್ಷ ಆದ್ರೂ ಕೂಡ ಅವಳು ಏನಾಗ್ಲಿಲ್ಲಪ್ಪ ಅಂತ ಗರ್ಭಿಣಿ ಆಗ್ಲಿಲ್ಲ, ಬಸುರಿ ಆಗಲಿಲ್ಲ. ಅದಕ್ಕೋಸ್ಕರ ತನ್ನ ಮನೆಗೆ ಅನ್ನವನ್ನು ಕೊಡುವಂತ ಆನೆಯ ಮೇಲೆಯೂ ಕೂಡ ಏನಾಯ್ತಪ್ಪ ಅಂತಂದ್ರೆ ಸೂಕ್ಷ್ಮವಾದ ದ್ವೇಷ, ಅಸೂಯೆ ಅವಳಲ್ಲಿ ರೂಪುಗೊಳ್ಳುತ್ತಾ ಮಾಡಿತು. ಕಾರು, ಲಾರಿಯೋ, ಟ್ರ್ಯಾಕ್ಟರೋ ಯಾವುದನ್ನೇ ಆಗಲಿ ಗಂಡಸರು ಅಷ್ಟೊಂದು ಹಚ್ಚಿಕೊಂಡ್ರೆ ಕೆಲವು ಹೆಂಗಸರಿಗೆ ಸಿಟ್ಟು ಬರ್ತದೆ. ನೋಡಿ, ಹೆಣ್ಣು ಮಕ್ಕಳ ಮುಂದೆ ಅಥವಾ ಹೆಣ್ಣು ಮಕ್ಕಳ ಮುಂದೆ, ಹೆಂಡತಿಯರ ಮುಂದೆ ಲಾರಿ, ಟ್ರ್ಯಾಕ್ಟರ್, ಕಾರ್ ತಗೊಂಡ್ಬಂದು ಅದನ್ನ ಹಗಲಲ್ಲಿ ಅದನ್ನ ಒರೆಸೋದು, ಅದಕ್ಕೆ ನೀರ್ ಹಾಕೋದು, ಅದನ್ನ ಬಹಳಷ್ಟು ಜೋಪಾನ ಮಾಡೋದು, ಹಿಂಗ್ ಮಾಡ್ತಾ ಹೋಗ್ಬಿಟ್ರಪ್ಪ ಅಂತ ಏನಾಗುತ್ತೆ ಅಂತಂದ್ರೆ ಬಹಳ ಏನಾಗ್ತದಂತಂದ್ರೆ ಇಲ್ಲಿ ಸಿಟ್ಟು ಬರ್ತದ ಅಂತ ತಿಳ್ಕೊಂಡು ಬಹಳಷ್ಟು ಸಿಟ್ಟಿನಿಂದ ಅವಳು ಏನ್ ಮಾಡ್ತಾಳೆ ಅಂತಂದ್ರೆ ಈ ಸಿಟ್ಟಿಗೋಸ್ಕರ ಸಾಕಷ್ಟು ಅವುಗಳನ್ನ ಹಚ್ಕೊಂಡ್ರೆ ಗಂಡಸರಿಗೆ ಅಂದ್ರೆ ಇಲ್ಲಿ ಆ ಹೆಣ್ಣು ಮಗಳಿಗೆ ಬಹಳಷ್ಟು ಸಿಟ್ಟು ಬರ್ತದ. ಕಾರು, ಲಾರಿಯೋ, ಟ್ರ್ಯಾಕ್ಟರ್ ಯಾವ್ದನ್ನ ಹಚ್ಕೊಳ್ಳಿ ಗಂಡಸರು, ಅದನ್ನ ಹಚ್ಕೊಂಡ್ರೆ ಇವಳಿಗೆ ಬಹಳಷ್ಟು ಸಿಟ್ಟು ಬರ್ತದ. ತಮ್ಮ ಆಕರ್ಷಣೆ ಶಕ್ತಿಗೆ ಇವು ಸವಾಲೆಂದೇ ತಿಳಿಯುತ್ತಾರೆ. ತಮ್ಮ ಆಕರ್ಷಣೆಯ ಮುಂದೆ ಇವೆಲ್ಲ ಸವಾಲಾದ ಕೆಲಸ. ನನ್ನಷ್ಟು ಸುಂದರ ಇದೆ ಅದು ಕಾರ್, ನನ್ನಷ್ಟು ಚಲೋ ಇದೆ ಅದು ಟ್ರ್ಯಾಕ್ಟರ್, ನನ್ನಷ್ಟು ಚಲೋ ಇದೆ ಅದು ಕಾರ್ ಅನ್ನುವಷ್ಟು ಮಟ್ಟಿಗೆ ಈ ಹೆಣ್ಣು ಮಕ್ಕಳಾದಂಥವ್ರು ತಮ್ಮ ಆಕರ್ಷಣೆ ಶಕ್ತಿಗೆ ಇವು ಸವಾಲು ಒಡ್ಡುವಂತಹ ಪ್ರಸಂಗಗಳು ಅಂತ ತಿಳ್ಕೊಂಡು ತಿಳಿಯುವಂತಹ ಪ್ರಸಂಗತನವನ್ನು ಕೂಡ ಇಲ್ಲಿ ಮಾತಾಡ್ತಾರೆ. ಅಂಥದ್ರಲ್ಲಿ ಆನೆ ಅಂತ ಒಂದು ಜೀವ, ಅದು ಹೆಣ್ಣಾನೆ ವೇಲಾಯುಧನನ್ನ ಹಚ್ಚಿಕೊಂಡ್ರೆ ಇವಳಿಗೆ ಮಾತ್ಸರ್ಯ ಆಗದೆ ಇರ್ತದಲ್ಲ, ಇವಳಿಗೆ ಸಿಟ್ಟು ಬರದೇ ಇರ್ತದಲ್ಲ. ಹಗಲು ರಾತ್ರಿ ಯಾವಾಗಲೂ ಆನೆ ಹಿಂದೆ ಹೋದ್ರೆ ನನ್ನ ಸಂಸಾರ ಏನು, ನನ್ನ ಜೀವನ ಏನು ಅಂತ ತಿಳ್ಕೊಂಡು ಆ ಹೆಂಡತಿಯಾದ ವೇಲಾಯುಧನ ಹೆಂಡತಿಗೆ ಬಹಳಷ್ಟು ಕೋಪ, ದ್ವೇಷ, ಅಸೂಯೆ ಆನೆಯ ಬಗ್ಗೆ ಮಾತ್ಸರ್ಯ, ಹೊಟ್ಟೆ ಕಿಚ್ಚು ಹೆಚ್ಚಾಗ್ತಾ ಹೋಗ್ತಾ ಬಂತು. ಬೇಸಿಗೆ ಬಂತೆಂದ್ರೆ ಸಾಕು, ಮೂಡಿಗೆರೆಯಲ್ಲಿ ಮನುಷ್ಯರಿಗೆ ನೂರಾರು ತರದ ತೆವಲು ಅಂದ್ರೆ ನೂರಾರು ತರದ ಕಷ್ಟ. ಯಾಕಂತಂದ್ರೆ ಆ ಕೃಷ್ಣೇಗೌಡರ ಆನೆಯ ದಿಶೆಯಿಂದ ಪ್ರತಿ ಬೇಸಿಗೆ ಒಳಗ ಸಾಕಷ್ಟು ಕಷ್ಟಗಳಾಗ್ತಾ ಇರ್ತವೆ. ಕಾಮನೆಗಳು, ದ್ವೇಷಗಳು, ಮಾತ್ಸರ್ಯಗಳು ಕೆದರುತ್ತವೆ. ಹಾಗಾದ್ರೆ ಮೂಡಿಗೆರೆ ಜನರಿಗೆ ಯಾವ ಸಂದರ್ಭದಲ್ಲಿ ಈ ರೀತಿ ತೆವಲು ಇರ್ಬೋದು, ಕಾಮನೆಗಳು ಇರ್ಬೋದು, ದ್ವೇಷಗಳು ಇರ್ಬೋದು, ಮಾತ್ಸರ್ಯ ಅದು ಬೇಸಿಗೆಗಳು ಪ್ರಾರಂಭ ಆಗ್ತವೆ. ವೇಲಾಯುಧನ ಹೆಂಡತಿಯ ಪ್ರಚೋದಿಸುವ ಮಾತುಗಳಿಗೆ ಅವಳ ಒಳ ಮನಸ್ಸಿನ ಸುಪ್ತ ಭಾವನೆಗಳು, ನೋಡಿ ವೇಲಾಯುಧನ ಹೆಂಡತಿಯ ಪ್ರಚೋದಿಸುವ ಮಾತುಗಳಿಗೆ
ಅವಳ ಒಳ ಮನಸ್ಸಿನ ಸುಪ್ತ ಭಾವನೆಗಳು, ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಒಂದೊಂದು ಭಾವನೆಗಳು ಇರ್ತವೆ. ಆ ಭಾವನೆಗಳಿಗೆ ಧಕ್ಕೆ ಬಂದಾಗ ಈ ರೀತಿ ಮಾತಾಡ್ತಾರೆ. ಕಾಮನೆಗಳು ಯಾವ ಕಾರಣವಿಲ್ಲದೆ ಕೇವಲ ಬೇಸಿಗೆಯ ಸೆಕೆ, ಧೂಳು, ನಿಶ್ಚಲ ರಾತ್ರಿಗಳೇ ಕಾರಣವಿರಬಹುದು. ನಿಶ್ಚಲವಾಗಿ ಒಬ್ಬಳೇ ಏಕಾಂಗಿಯಾಗಿ ಮಲಗುವಂತ ಒಂದು ಸಂದರ್ಭ ಇರಬಹುದು. ಬೇಸಿಗೆ ಬಂತಂದ್ರೆ ಆ ಸೆಕೆ ಇರ್ತಕ್ಕಂಥದ್ದು ಇರ್ಬೋದು, ಅಲ್ಲಿರುವಂತ ಧೂಳು ಇರ್ಬೋದು. ಕೇವಲ ಇವಷ್ಟೇ ಸಾಂಕೇತಿಕವಾಗಿ ಇಲ್ಲೇ ಲೇಖಕರು ಕೊಡ್ತಾ ಇದ್ದಾರೆ. ಅಂದ್ರೆ ಒಬ್ಬಂಟಿಯಾಗಿ ಜೀವನ ಕಳೆಯುವಂತ, ಮದುವೆಯಾಗಿ 1 ವರ್ಷ ಆದ್ರೂ ಕೂಡ ಅವಳು ಮಕ್ಕಳು ಇಲ್ಲದೆ ಇರುವಂತ ಸಂದರ್ಭವೂ ಕೂಡ ಇಲ್ಲಿ ಸೂಕ್ಷ್ಮ ಪ್ರಜ್ಞೆಯಿಂದ ನಾವು ತಿಳ್ಕೊಬೇಕಾಗಿದೆ ಅಂತಕ್ಕಂಥದ್ದನ್ನು ಕೂಡ ಲೇಖಕರು ಹೇಳ್ತಾ ಇದ್ದಾರೆ. ವೇಲಾಯುಧನ ಹೆಂಡತಿ ಮಾತಿನ ಸಿಟ್ಟಿನಲ್ಲಿದ್ದ ನೋಡಿ, ವೇಲಾಯುಧ ಹೆಂಡತಿಯ ಮಾತಿನ ಸಿಟ್ಟಿನಲ್ಲಿ 2 ಲೋಟ ಶರಾಬನ್ನ ಏನ್ ಮಾಡ್ಬಿಟ್ಟ, ಹೆಚ್ಚಿಗೆ ಕುಡಿಯದಿದ್ರೆ 2 ಲೋಟ ಶರಾಬನ್ನ ಹೆಚ್ಚಿಗೆ ಕುಡಿದು ಬಿಟ್ಟ ಅಂತ ಸಿಟ್ಟಿಗೆದ್ದು. ಅವನ ಹೆಂಡತಿ ಅವನ ಮರ್ಮಕ್ಕೆ ತಾಗುವಂತೆ ಅವನ ಗಂಡಸ್ತನವನ್ನ ಹೀಯಾಳಿಸಿದರೆ, ಅವನ ಗಂಡಸ್ತನಕ್ಕೆ ಸವಾಲನ್ನು ಹಾಕಿಲ್ಲ ಹೆಂಡತಿಯಾದವಳು. ನೀನು ಆನೆ ಜೊತೆ ಮಲಗ್ತೀಯ, ನೀ ಯಾವ ಗಂಡಸು ಅಂದಾಗ ಸಹಜವಾಗಿ ಗಂಡಸರಿಗೆ ಈ ರೀತಿ ಕೋಪ, ದ್ವೇಷ, ಅಸೂಯೆ ಬರ್ತದೆ. ಅದಕ್ಕೋಸ್ಕರ 2 ಲೋಟ ಶರಾಬನ್ನ ಹೆಚ್ಚಿಗೆ ಕುಡಿದು ಬಿಟ್ಟ ಇವ ವೇಲಾಯುಧ. ಅಂಕುಶ ಎತ್ತಿಕೊಂಡು ಮುನ್ನುಗ್ಗಿದ. ಅಂಕುಶ ಹಿಡ್ಕೊಂಡು ಇನ್ನೇನು ಆನೆಯ ಕಾಲಿಗೆ ಚುಚ್ಚಬೇಕಂತ ತಿಳ್ಕೊಂಡು ಹೋಗ್ತಾ ಇದ್ದಾನೆ. ಆ ಆನೆಗಿದ್ದ 2 ನೀಳ ದಂತಗಳು ಕಣ್ಣಿಗೆ ಬಿದ್ದು ಇದು ಯಾವುದೋ ಗಂಡಾನೆ ಎಂದು ಖಂಡಿತ ಗೊತ್ತಾಗ್ತಿತ್ತು. ಕುಡಿದ ನಶೆ ಒಳಗ ಇದು ಯಾವುದೋ ಗಂಡಾನೆ ಅಂತ ತಿಳ್ಕೊಂಡು ಅವನು ಗೊತ್ತಾಗ್ತಾ ಇದೆ. ಆದ್ರೂ ಕೂಡ ಆ ಕುಡಿದ ಮತ್ತಿನಲ್ಲಿ ಅಂಕುಶ ಹಿಡಿದುಕೊಂಡು ಆನೆಯನ್ನ ಚುಚ್ಚಲಿಕ್ಕೆ ಮುನ್ನುಗ್ತಾ ಇದ್ದಾನೆ. ಆದರೆ ಅದರ ಕಾಲುವ ಉಗುರುಗಳು ಕಡೆಗೆ ಕಣ್ಣಿಟ್ಟು, ಅದರ ಕಾಲುವಿನ ಉಗುರುಗಳೆಲ್ಲ ತಿಳ್ಕೊಂಡು ಅದಕ್ಕೆ ಕಣ್ಣಿಟ್ಟು ರೋಷದಿಂದ ಬೈಯುತ್ತಾ ನುಗ್ತಾ ಇರ್ತಾನೆ. ಅವನಿಗೆ ಅದರ ಸೊಂಟಕ್ಕೆ ಸುತ್ತಿ ಬಂದಿದ್ದು ಸಹ ಗೊತ್ತಾಗಲಿಲ್ಲ. ಸೊಂಟಕ್ಕೆ ಆ ಆನೆಯ ಒಂದು ಸೊಂಡಿಲು ಬಂದು ಸುತ್ತಕೊಂಡು ಆತನನ್ನ ಅಲ್ಲೇ ಕೊಂದು ಹಾಕಿ ಬಿಡ್ತದ. ಹಾಗಾದ್ರೆ ಇಲ್ಲಿ ಬಂದಿರುವಂತದ್ದು ಇಲ್ಲಿ ಗೊತ್ತಾಗ್ತದೆ, ವೇಲಾಯುಧ ಕುಡಿದ್ರು ಕೂಡ ಆನೆಗಿರುವಂತಹ ದಂತಗಳು, ದಂತ ಯಾವ ಆನೆಗಿರ್ತ, ಗಂಡಾನೆಗಿರ್ತಾವ. ಹಾಗಾದ್ರೆ ಇದು ಕೃಷ್ಣೇಗೌಡರ ಆನೆ ಅಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಆದ್ರೆ ಮಾರನೇ ದಿನ ಅದು ಕೃಷ್ಣೇಗೌಡರ ಆನೆಯೇ ವೇಲಾಯುಧನನ್ನ ಸಾಯಿಸಿದೆ ಅನ್ನುವಷ್ಟರ ಮಟ್ಟಿಗೆ ಸುದ್ದಿಗಳು ಆ ಊರಲ್ಲಿ ಹಬ್ತವ. ನಿಜಕ್ಕೂ ಮೂಕ ಪ್ರಾಣಿಯಾದ ಕೃಷ್ಣೇಗೌಡರ ಆನೆಯ ಮೇಲೆ ಈ ರೀತಿಯಾಗಿರುವಂತಹ ಅಪವಾದಗಳು ನಿರಂತರವಾಗಿ ಇಲ್ಲಿ ಸಾಗಿ ಬರ್ತಾ ಇದ್ದಾವೆ ಈ ಅಧ್ಯಾಯದಲ್ಲಿ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬೇಕಾಗಿದೆ. ಮುಂದಿನ ಅಧ್ಯಾಯದಲ್ಲಿ 11ನೇ ಅಧ್ಯಾಯವನ್ನ ನಾವೆಲ್ಲ ಮುಂದಿನ ಭಾಗದಲ್ಲಿ ವೀಕ್ಷಣೆ ಮಾಡೋಣ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.